ಹಾಯ್ ಹಲೋ ವೆಲ್ಕಮ್ ಟು ತುಡರ್ ಯೂಟ್ಯೂಬ್ ಚಾನಲ್. ನಮ್ಮಲ್ಲಿ ಅನೇಕರಿಗೆ ಕೃಷಿ ಮಾಡಬೇಕೆಂಬ ಆಸೆ ಇರುತ್ತದೆ. ಆದರೆ ಜಮೀನು ಅಥವಾ ಜಾಗ ಇಲ್ಲದ ಕಾರಣ ಆ ಕನಸು ಸಾಕಾರವಾಗುವುದಿಲ್ಲ. ನನಗೂ ಅದೇ ಪರಿಸ್ಥಿತಿ. ಆದರೂ ನನಗೆ ಮಲ್ಲಿಗೆ ಹೂವಿನ ಕೃಷಿಯನ್ನು ಮಾಡಬೇಕೆಂಬ ಆಸೆಯಿಂದ ನಾನು ತಾರಸಿಯಲ್ಲಿ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದೆ. ಮನೆಯ ಮುಂದೆ ಅಷ್ಟಾಗಿ ಜಾಗ ಇಲ್ಲದ ಕಾರಣ ಮನೆಯ ತಾರಸಿಯಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡಲು ಪ್ರಾರಂಭಿಸಿದೆ. ಮೊದಲಿಗೆ ನನಗೆ ಈ ಕೃಷಿಯನ್ನು ಮಾಡುವ ಬಗ್ಗೆ ಸರಿಯಾಗಿ ಮಾಹಿತಿಯಾಗಲಿ ಅನುಭವವಾಗಲಿ ಇರಲಿಲ್ಲ. ಆದ್ದರಿಂದ ಮೊದಲಿಗೆ ನಾನು ಕೇವಲ 17 ಸಸಿಯನ್ನು ತಂದು ಅದನ್ನು ಗ್ರೋ ಬ್ಯಾಗ್ನಲ್ಲಿ ನೆಟ್ಟು ಆರೈಕೆಯನ್ನು ಮಾಡಿದೆ. ನಂತರ ಮನೆಯ ತಾರಸಿಯಲ್ಲಿ ಹೂ ಹರಳಿದಾಗ ನನಗೆ ಆದ ಸಂತೋಷವನ್ನು ಹೇಳಲಾಗದು. ನನ್ನ ಉದ್ದೇಶ ಈ ರೀತಿ ಹೂ ಬೆಳೆಸಿ ಅದರಿಂದ ಆದಾಯವನ್ನು ಪಡೆಯುವುದಾಗಿರಲಿಲ್ಲ. ಬದಲಾಗಿ ಮಾರುಕಟ್ಟೆಯಿಂದ ಹೂ ತರುವುದನ್ನು ತಪ್ಪಿಸಿ ದೇವರಿಗೆ ನಮ್ಮ ಮನೆಯ ಹೂಗಳನ್ನು ಅರ್ಪಿಸುವುದಾಗಿತ್ತು. ಕ್ರಮೇಣ ನನ್ನ ಗಿಡದಲ್ಲಿ ತುಂಬಾ ಹೂಗಳಾಗುತ್ತಿದ್ದುದನ್ನು ಕಂಡು ಹೆಚ್ಚಿನ ಗಿಡಗಳನ್ನು ಹಾಕಿದರೆ ಹೇಗೆ ಎಂದು ಆಲೋಚಿಸಿ ಇನ್ನೂ ಕೆಲವು ಗಿಡಗಳನ್ನು ನೆಟ್ಟು ಕೃಷಿಯನ್ನು ಆರಂಭಿಸಿದೆ. ಮುಂದೆ ಇದು ನನ್ನ ಆದಾಯದ ಒಂದು ಭಾಗವಾಯಿತು. ಆಸಕ್ತಿಗಾಗಿ ಹವ್ಯಾಸಕ್ಕಾಗಿ ನೆಟ್ಟಂತಹ ಈ ಮಲ್ಲಿಗೆ ಕೃಷಿ ಇಂದು ನನಗೆ ಆದಾಯದ ಮೂಲವಾಗಿದೆ. ಸಂತೋಷವನ್ನು ಕೂಡ ಕೊಟ್ಟಿದೆ. ಮನುಷ್ಯರಿಗೆ ಗುರಿ, ಸಾಧನೆ, ಛಲ ಎಂಬುದು ಎಷ್ಟು ಮುಖ್ಯವಲ್ಲವೇ? ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ, ನಾನು ಅದಕ್ಕೆ ಅರ್ಹನಲ್ಲ ಎಂದು ಕೈಕಟ್ಟಿ ಕುಳಿತರೆ ನಮ್ಮಿಂದ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಹಸಿದವರಿಗೆ ತನ್ನ ಹೊಟ್ಟೆ ತುಂಬಿಸಲು ಏನು ತಿನ್ನಬೇಕು ಎಂದು, ಕೆಳಗೆ ಬಿದ್ದಾಗ ಮೇಲೆ ಏಳಲೇಬೇಕು ಎಂದು ಗೊತ್ತಿರುವ ನಮಗೆ ಬದುಕಿನಲ್ಲಿ ಏನನ್ನಾದರೂ ಮಾಡಬೇಕು ಎಂಬ ಛಲವಿರಬೇಕು. ಹೀಗಿದ್ದರೆ ಮಾತ್ರ ನಾವು ಏನು ಅಂದುಕೊಂಡು ಕೆಲಸ ಮಾಡುತ್ತೇವೆಯೋ ಆ ಗುರಿಯನ್ನು ಮುಟ್ಟಲು ಸಾಧ್ಯ. ಹಾಗೆಯೇ ನಾನು ಈ ಮಲ್ಲಿಗೆ ಕೃಷಿಯನ್ನು ಮಾಡುವುದು ಕಷ್ಟ, ಇದನ್ನು ಮಾಡಲು ಸ್ಥಳಾವಕಾಶವಿಲ್ಲ, ನನ್ನಿಂದ ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಕೈಕಟ್ಟಿ ಕುಳಿತಿದ್ದರೆ ಈ ನನ್ನ ಮಲ್ಲಿಗೆ ತೋಟವನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗೆಯೇ ಅದರಿಂದ ಆದಾಯವನ್ನೂ ಪಡೆಯಲಾಗುತ್ತಿರಲಿಲ್ಲ. ಜಾಗದ ಕೊರತೆ ಕೃಷಿಗೆ ಅಡ್ಡಿಯಾಗುವುದಿಲ್ಲ. ಆಸಕ್ತಿ ಇದ್ದರೆ ಮನೆಯ ತಾರಸಿಯೇ ನಮ್ಮ ಹೊಲವಾಗಬಹುದು. ಇದು ನನ್ನ ಆಸಕ್ತಿಯನ್ನು ಆದಾಯದ ಮೂಲವನ್ನಾಗಿ ಬದಲಾಯಿಸಿದೆ. ನೀವು ಕೂಡ ಇಂತಹ ಆಸಕ್ತಿಯನ್ನು ಹೊಂದಿದ್ದರೆ ಖಂಡಿತ ಈ ಕೃಷಿಯನ್ನು ಮಾಡಿ. ಇದು ನನ್ನ ತಾರಸಿ ಮಲ್ಲಿಗೆಯ ಕೃಷಿಯ ಮೊದಲನೆಯ ಭಾಗವಾಗಿತ್ತು ಮತ್ತು ಇದನ್ನು ಪ್ರಾರಂಭಿಸಿದ ರೀತಿಯನ್ನು ತಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ಮಲ್ಲಿಗೆ ಗಿಡವನ್ನು ಹೇಗೆ ನೆಡುವುದು ಮತ್ತು ಅದರ ಆರೈಕೆ ಹೇಗೆ, ಇದರಿಂದ ಹೇಗೆ ಆದಾಯವನ್ನು ಪಡೆಯಬಹುದು ಎಂಬುದನ್ನು ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.